ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ಲಾಸ್ 10ನಲ್ಲಿ ಬರುವಂತಹ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಅನ್ನೋ ಚಾಪ್ಟರ್ನ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಕ್ವಶನ್ ಬಂದುಬಿಟ್ಟು ನಮಗೆ ಮೇನ್ ಎಕ್ಸಾಮಿನೇಷನ್ 2023ಯಲ್ಲಿ 3 ಮಾರ್ಕ್ಸಿಗೆ ಕೇಳಿದರು. ಸೊ ಸೇಮ್ ಕ್ವಶನೇ ನಮಗೆ ಮತ್ತೆ ರಿಪೀಟ್ ಆಗಬೇಕು ಅಂತ ಏನಿಲ್ಲ. ಇಲ್ಲಿ ಜಸ್ಟ್ ಇದೇ ಕಾನ್ಸೆಪ್ಟ್ ಮೇಲೆ ನಮಗೆ ಬೇರೆ ಬೇರೆ ಥರ ಕ್ವಶನ್ಸು ಫಾರ್ಮ್ ಮಾಡಿ ಕೇಳ್ಬೋದು. ಸೊ ಈ ಥರ ಪ್ರಾಬ್ಲಮ್ ಬಂದರೆ ಯಾವ ರೀತಿ ಮಾಡಬೇಕು ಅಂತೇಳಂದು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಕ್ವಶನ್ ನೋಡ್ಕೊಂಡ್ಬಿಡೋಣ. ಏನಿದೆ, ಫೈಂಡ್ ದ ಏರಿಯಾ ಆಫ್ ಶೇಡೆಡ್ ರೀಜನ್ ಇನ್ ದ ಗಿವನ್ ಫಿಗರ್ ವೇರ್ ಎ ಸರ್ಕ್ಯುಲರ್ ಆರ್ಕ್ ಆಫ್ 6 cm has been drawn. So this is drawn, DRAWN, drawn with vertex O of an equilateral triangle of OAB. This is of side 12 cm as a center. So ಇಲ್ಲಿ they have given a circular arc and a equilateral triangle. They have mentioned it. We have to find the area of shaded region. So ಇಲ್ಲಿ ನಮಗೆ shaded region ಏನಿದೆ, ಪೂರ್ತಿ ಏನು ಡಯಾಗ್ರಾಮ್ ಇದೆ ಅದು ಪೂರ್ತಿ ನಮಗೆ shaded region ಆಗಿದೆ. That means we have to add area of triangle ಪ್ಲಸ್ ಏರಿಯಾ ಆಫ್ ದಿಸ್ ಸೆಕ್ಟರ್. ಸೊ ಇದು ನಮಗೆ ಸೆಕ್ಟರ್, ಮೇಜರ್ ಸೆಕ್ಟರ್ ಫಾರ್ಮಲ್ ಇದೆ ಅಲ್ವಾ. ಸೊ ಏರಿಯಾ ಆಫ್ ಸೆಕ್ಟರ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ನ ಆ್ಯಡ್ ಮಾಡಿದರೆ ವಿ ಗೆಟ್ ಏರಿಯಾ ಆಫ್ ಶೇಡೆಡ್ ರೀಜನ್. ಸೊ ಫಸ್ಟು ಏರಿಯಾ ಆಫ್ ಸೆಕ್ಟರ್ ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ವಿ ನೀಡ್ ತೀಟಾ. ಸೊ ತೀಟಾ ವ್ಯಾಲ್ಯೂ ನಮಗೆ ಬೇಕೇ ಬೇಕು, ಬಟ್ ದೇ ಹ್ಯಾವೆಂಟ್ ಮೆನ್ಷನ್ಡ್ ತೀಟಾ ವ್ಯಾಲ್ಯೂ ಹಿಯರ್. ಸೊ ಆ್ಯಂಗಲ್ ನಮಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಅವಾಗ ಹೇಗೆ ಫೈಂಡ್ ಔಟ್ ಮಾಡ್ಕೊತೀವಿ, ಇಲ್ಲಿ ನೋಡಿ ದೇ ಹ್ಯಾವ್ ಗಿವನ್ ದಟ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದ್ರೇನು, ಆಲ್ ದ 3 sides ಆರ್ ಈಕ್ವಲ್ ಆ್ಯಂಡ್ ಆಲ್ ದ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 60 ಡಿಗ್ರಿ. ಸೊ ಇಲ್ಲಿ ನಮಗೇನು 3 ಆ್ಯಂಗಲ್ಸ್ ಫಾರ್ಮೇಷನ್ ಆಗಿದೆ ಅಲ್ಲ, ಸೊ ಈ 3 ಆ್ಯಂಗಲ್ಸು ನಮಗೆ ಎಷ್ಟಕ್ಕೆ ಈಕ್ವಲ್ ಇರುತ್ತೆ, 60 ಡಿಗ್ರಿಗೆ ಈಕ್ವಲ್ ಇರುತ್ತೆ. ಓಕೆ, ಸೊ ಇವಾಗ ಇದು ಅಬ್ಸರ್ವ್ ಮಾಡಿ, ಇದು ಪೂರ್ತಿ ಸರ್ಕಲ್ ಅಂತೇಳಿ ತೊಗೊಂಡ್ರೆ ಪೂರ್ತಿ ಸರ್ಕಲ್ನ ಆ್ಯಂಗಲ್ ಎಷ್ಟಿರುತ್ತೆ ನಮಗೆ 360 ಡಿಗ್ರಿ. ಅದರಲ್ಲಿ ಈ ಪಾರ್ಟ್ನ ಟ್ರಯಾಂಗುಲರ್ ಪಾರ್ಟಿಂದು ಸೆಕ್ಟರ್ ಏನಿದೆ, ಸೊ ಇದು ಕೂಡ ಸೆಕ್ಟರ್ ಆಗುತ್ತೆ ಅಲ್ವಾ, ಸರ್ಕಲಿನ ಪಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು, 60 ಡಿಗ್ರಿ ಹೋಗುತ್ತೆ. ದಟ್ ಮೀನ್ಸ್ ಮೈನಸ್ 60 ಡಿಗ್ರಿ. ಸೊ ಇಲ್ಲಿ ಉಳಿದಿರುವಂತಹ ಆ್ಯಂಗಲ್ ಎಷ್ಟು ಬರುತ್ತೆ ನಮಗೆ, 300 ಡಿಗ್ರಿ. ಸೊ ತೀಟಾ ಈಸ್ ಈಕ್ವಲ್ಸ್ ಟು 300 ಡಿಗ್ರಿ. ಈ ರೀತಿ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಆ್ಯಂಡ್ ಬೇರೆ ಸರ್ಕ್ಯುಲರ್ ಆರ್ಕ್, ಸೊ ಇದ್ರದ್ದು ರೇಡಿಯಸ್ ಎಷ್ಟಿದೆ ನಮಗೆ 6 cm. ದಟ್ ಈಸ್ ಆರ್ ಈಸ್ ಈಕ್ವಲ್ಸ್ ಟು 6 cm. ಆ್ಯಂಡ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇಂದು ಸೈಡ್ಸ್ ಎಷ್ಟಿದೆ ನಮಗೆ 12 cm. ಸೊ ಸೈಡ್ ಆಫ್ ದಿ ಟ್ರಯಾಂಗಲ್ ಎಷ್ಟಿದೆ ನಮಗೆ 12 cm. ಸೊ ಇವಾಗ ಏರಿಯಾ ಆಫ್ ಶೇಡೆಡ್ ರೀಜನ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಏನು ಬರುತ್ತೆ, ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ಸ್ ಟು ಏರಿಯಾ ಆಫ್ ಸೆಕ್ಟರ್ ಪ್ಲಸ್ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ triangle. So we know that area of sector formula ಏನಿದೆ, theta divided by 360 degree into pi r square area of sector plus area of equilateral triangle formula ಏನು, ಜಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಹೇಳಿದರೆ ಆಫ್ ಇಂಟು ಬೇಸ್ ಇಂಟು ಹೈಟ್. ಇದು ಜಸ್ಟು ಏರಿಯಾ ಆಫ್ ಟ್ರಯಾಂಗಲ್, ಬಟ್ ಇಲ್ಲಿ ನಮಗೆ ಹೈಟ್ ಕೊಟ್ಟಿಲ್ಲ. ಓಕೆ, ಬೈ ಚಾನ್ಸ್ ರೈಟ್ ಟ್ರಯಾಂಗಲ್ ಇದ್ದರೂ ಕೂಡ ನಾವು ಅಲ್ಲಿ ಆ ರೈಟ್ ಟ್ರಯಾಂಗಲ್ ಸೈಡ್ ಏನಿರುತ್ತೆ ಅದನ್ನು ನಾವು ಹೈಟ್ ಅಂತೇಳಿ ತೊಗೊಳ್ತೀವಿ. ಬಟ್ ಇಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿ ಕೊಟ್ಟಿರೋದ್ರಿಂದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಿಗೆ ನಮಗೆ ಫಾರ್ಮುಲಾ ಇದೆ, ದಟ್ ಈಸ್ √3 ಡಿವೈಡೆಡ್ ಬೈ 4 ಇಂಟು ಸೈಡ್. ಇದು ನೆನ್ಪಿಟ್ಕೊಳ್ಳಿ ಆಯಿತಾ, ಅಥವಾ ಸೈಡ್ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಹೇಗಾದರೂ ಬರ್ಕೋಬೋದು. ಒಟ್ಟಿನಲ್ಲಿ ಅಲ್ಲಿರೋ ಕೊಟ್ಟಿರೋ ಸೈಡ್ನ ಸ್ಕ್ವೇರ್ ಮಾಡಬೇಕು. ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಿಯರ್ ತೀಟಾ ಈಸ್ ಈಕ್ವಲ್ಸ್ ಟು ಎಷ್ಟಿದೆ, 300 ಡಿಗ್ರಿ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 300 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಅಂತ ಹೇಳಿದರೆ 22/7 ಇಂಟು ರೇಡಿಯಸ್ ಈಸ್ ಎಷ್ಟಿದೆ 6 cm. ಸೊ ಇಂಟು 6 ಸ್ಕ್ವೇರ್, ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ 6 ಸ್ಕ್ವೇರ್ ಪ್ಲಸ್ √3 ಡಿವೈಡೆಡ್ ಬೈ 4 ಇಂಟು ಸೈಡ್ ಎಷ್ಟಿದೆ ನಮಗೆ, ಸೈಡ್ ಈಸ್ 12 cm. ಸೊ ದಟ್ ಈಸ್ 12 ಇಂಟು 12 ಅಥವಾ 12 ಸ್ಕ್ವೇರ್ ಹೇಗೆ ಬೇಕಾದರೂ ಬರ್ಕೋಬೋದು. ಸೊ ಇವಾಗ ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋಗೋಣ. ಫಸ್ಟು ಈ ಪಾರ್ಟ್ ಆ್ಯಂಡ್ ಈ ಪಾರ್ಟ್ ಸಪ್ರೇಟ್ ಮಾಡ್ಕೊಳ್ಳೋಣ, ಅದಾದಮೇಲೆ ಅಡಿಷನ್ ಮಾಡೋಣ. ಸೊ ಇವಾಗ 300/360, ಇಲ್ಲಿ ನೋಡಿ 0 ಗೆಟ್ ಕ್ಯಾನ್ಸಲ್. ಆ್ಯಂಡ್ ಇಲ್ಲಿ ನೋಡಿ 6 ಸ್ಕ್ವೇರ್ ಅಂತ ಹೇಳಿದರೆ ಎಷ್ಟು ನಮಗೆ 36, ಹೌದಾ. 6 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು 36. ಸೊ ಈ 36 ಆ್ಯಂಡ್ ಈ 36 ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಉಳಿದಿದ್ದೇನು ನಮಗೆ 30
ಇಂಟು 22 ಡಿವೈಡೆಡ್ ಬೈ 7. ಸೊ ಇದು ಬೇಕಿದ್ರೆ ಇನ್ನೊಂದು ಸ್ಟೆಪ್ಪಲ್ಲಿ ನೀವು 6 ಸ್ಕ್ವೇರ್ ವ್ಯಾಲ್ಯೂನು ಬರ್ಕೊಂಡು ಸಿಂಪ್ಲಿಫಿಕೇಷನ್ ಮಾಡ್ಕೊಬೋದು ಆಯಿತಾ. ಸೊ ಇವಾಗ ಇಲ್ಲಿ 4 ಮತ್ತು 12 ಡಿವೈಡ್ ಆಗುತ್ತೆ ಅಲ್ವಾ, 4 1 ಝ 4 3 ಝ 12. ಸೊ ಸ್ಕ್ವೇರ್ ರೂಟ್ 3 ಇಂಟು 12 ಇಂಟು 3, 12 3 ಝ 36. ಸೊ ಇವಾಗ ಅಗೇನ್ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳೋಣ. 30 ಇಂಟು 22 ಮಲ್ಟಿಪ್ಲೈ ಮಾಡೋಣ. 30 ಇಂಟು 22, ಸೊ 3ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಲಾಸ್ಟಿಗೆ 0 ಇಟ್ಕೊಳ್ಳೋಣ. ಸೊ 3 2 ಝ 6, 3 2 ಝ 6, 0ನ ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ 7 ಪ್ಲಸ್ ರೂಟ್ 3 ಇಂಟು 36 ಅಂತ ಹೇಳಿದ್ರೆ 36 ರೂಟ್ 3. ಸೊ ಇವಾಗ ಇಲ್ಲಿ ನೋಡಿ, ಈ ರೂಟ್ 3 ವ್ಯಾಲ್ಯೂ ದೇ ಹ್ಯಾವಂಟ್ ಗಿವನ್, ಬೈ ಚಾನ್ಸ್ ಕೊಟ್ಟಿದ್ರು ಅಂತ ಹೇಳಿದ್ರೆ ಆವಾಗ ರೂಟ್ 3 ವ್ಯಾಲ್ಯೂನ ಮೆನ್ಷನ್ ಮಾಡಿ 36 ಇಂಟು ರೂಟ್ 3 ವ್ಯಾಲ್ಯೂ ಏನು ಕೊಟ್ಟಿರ್ತಾರೆ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿ, ಅದಾದಮೇಲೆ 660 ಡಿವೈಡೆಡ್ ಬೈ 7ನ ಸಿಂಪ್ಲಿಫಿಕೇಷನ್ ಮಾಡಿ ನಾವು ಆನ್ಸರ್ನ ಇಡ್ಬೋದು. ಬಟ್ ಇಲ್ಲಿ ನಮಗೆ ರೂಟ್ 3 ವ್ಯಾಲ್ಯೂ ಕೊಟ್ಟಿಲ್ಲ, ಸೊ ಅದಕ್ಕೆ ಆನ್ಸರ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಸೊ ಇದಿಷ್ಟು ಮಾಡಿ 660 ಡಿವೈಡೆಡ್ ಬೈ 7 ಪ್ಲಸ್ 36 ರೂಟ್ 3 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್ ಆಯಿತಾ. ಸೊ ನೀವು ಬೇಕಿದ್ರೆ ಎಕ್ಸಸೈಸ್ ಪ್ರಾಬ್ಲಮಲ್ಲಿ ಕೇಳಿದರೆ, ಇದು ಎಕ್ಸಸೈಸ್ 5.3 ಏನಿದೆ ನಮಗೆ, ಎಕ್ಸಸೈಸ್ 5.3ನ 4th ಪ್ರಾಬ್ಲಮ್ ಆನ್ಸರಲ್ಲಿ ಚೆಕ್ ಮಾಡಿ. ಸೊ ಇಲ್ಲಿಗೆ ಆನ್ಸರ್ನ ಸ್ಟಾಪ್ ಮಾಡಿದರೆ ಇಷ್ಟು ಮಾಡಿದ್ರೂ ಸಾಕು. ಸೊ ಇದಿಷ್ಟು ನಮಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾಯಿತು. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ, ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿತ್ತು ಅಂತ ಹೇಳಿದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ಥರ ಬೇರೆ ಯಾವುದೇ ಪ್ರಾಬ್ಲಮ್ ಇದ್ದರೂ, ಡೌಟ್ ಇದ್ದರೂ ನಿಮಗೆ ಕಮೆಂಟ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ಸಾಲ್ವ್ ಇಟ್. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು.